ರುದ್ರನ್ನು ಕರೆತಂದು ಇವತ್ತು ಈ ಚಿತ್ರವನ್ನು ವೀಕ್ಷಣೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟವ್ರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಇದರಲ್ಲಿ ತಾಲೂಕಿನಲ್ಲಿ ಆಗಲಿ ರಾಜ್ಯದಲ್ಲಿ ಯಾರೂ ಇಂಥ ಕೆಲಸ ಮಾಡಲಿಲ್ಲ. ಲಿಂಗವಾಡಿ ಪಂಚಾಯಿತಿ ಮಧು ಮತ್ತು ಗೋವಿಂದರಾಜು ಮತ್ತು ವೆಂಕಿಯವರ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಆನೇಕಲ್ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ನಟ ದೋನ್ಯಾ ವಿಜಯ್ ರವರ ಲ್ಯಾಂಡ್ ಲಾರ್ಡ್ ಕನ್ನಡ ಚಲನಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಬೆಂಬಲ ಹೆಚ್ಚಾಗುತ್ತಿದ್ದು, ಇನ್ನು ಲ್ಯಾಂಡ್ ಲಾರ್ಡ್ ಸಿನಿಮಾವು ಇಂದಿಗೆ 25ನೇ ದಿನಕ್ಕೆ ಕಾಲಿಟ್ಟಿದ್ದು, ಇಂದು ಕೂಡ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರಕ್ಕೆ ಹೌಸ್ಫುಲ್ ಆಗಿದ್ದ ದೃಶ್ಯಗಳು ಕಂಡುಬಂತು. ವಿಶೇಷವಾಗಿ ಚಿತ್ರವನ್ನು ವೀಕ್ಷಣೆ ಮಾಡಲು ಯುವಕರು ತಾಮುಂದು ನೀಮುಂದು ಎಂದು ಮುಗಿಬಿದ್ದ ದೃಶ್ಯ ಕಂಡುಬಂತು. ಇನ್ನು ವಿಶೇಷವಾಗಿ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ವೃದ್ಧರು ಮತ್ತು ವಿಶೇಷ ಚೇತನರು ಲ್ಯಾಂಡ್ ಲಾರ್ಡ್ ಚಿತ್ರವನ್ನು ನೋಡಿ ಖುಷಿಪಟ್ಟ ದೃಶ್ಯಗಳು ಸಹ ಕಂಡುಬಂತು. ಇನ್ನು ಇಂದು ಯುವ ನಾಯಕರಾದ ಅರೇಹಳ್ಳಿ ಮಧು ಮತ್ತು ಗೋವಿಂದ್ ರಾಜ್ ನೇತೃತ್ವದಲ್ಲಿ ನೂರಾರು ಯುವಕರು ಹಾಗೂ ಮಹಿಳೆಯರು ಅನ್ನಪೂರ್ಣೇಶ್ವರಿ ಚಿತ್ರಮಂದಿರಕ್ಕೆ ಆಗಮಿಸಿ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ರು. ಹಾಗೆಯೇ ಚಂದಾಪುರ ಸರ್ಕಲ್ ವೆಂಕಿ ಮತ್ತು ಬನಹಳ್ಳಿ ಮಧು, ಅಜಯ್ ಬಾಳೆಗಾರನಹಳ್ಳಿ ರಾಮು ಮತ್ತು ಬಂಡಾಪುರ ರಾಜುರವರ ನೇತೃತ್ವದಲ್ಲಿ ಸುಮಾರು 100ಕ್ಕೂ ಹೆಚ್ಚು ವೃದ್ಧರಿಗೆ ಮತ್ತು ವಿಶೇಷ ಚೇತನರಿಗೆ ಲ್ಯಾಂಡ್ ಲಾರ್ಡ್ ಚಿತ್ರವನ್ನು ವೀಕ್ಷಣೆ ಮಾಡಲು ಎಲ್ಲ ರೀತಿಯಾದ ವ್ಯವಸ್ಥೆ ಮಾಡಿಕೊಡಲಾಗಿತ್ತು. ಹಾಗೆಯೇ ಸಿನಿಮಾ ನೋಡಲು ಬಂದ ಪ್ರೇಕ್ಷಕರಿಗೆ ಬಿರಿಯಾನಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಹಾಗೆಯೇ ಸಿನಿಮಾ ವೀಕ್ಷಣೆ ನೋಡಲು ಬಂದವರಿಗೆ ಉಚಿತವಾಗಿ ತಿಂಡಿ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇನ್ನು ಸ್ಥಳದಲ್ಲಿ ಯುವ ನಾಯಕರಾದ ಉಸ್ಕೂರು ಮಾಧುರಣ್ಣ ಮತ್ತು ಮುಖಂಡರಾದ ಹರೀಶ್ ಸೇರಿದಂತೆ ಸ್ಥಳೀಯ ಮುಖಂಡರು ಭಾಗವಹಿಸಿದರು.
ಈ ಕಡೆ ಬರ್ತೀವಿ ಫೋಟೋ
ಏನಾಗಿದೆ ಗೊತ್ತಾ, ನೋಡ್ದವ್ರು ಏನ್ ಅಂದ್ಕಂತಾರೆ, ಒತ್ತಿನ ಬಂದ್ಬಿಡ್ತಾನೆ, ಒಂದ್ ಕೆಲ್ಸ ಹೆಂಗಸರು ಕಚ್ಚದೇ ಇರೋ ಗಂಡಸರು ಯಾರು ನೋಡೋಣ. ಅದ್ ಯಾಕೆ ಯಾವಾಗ್ಲೂ ಹಿಂಗ್ ಬೆಂಕತ್ ಸಾಯ್ತ್ಯೋ? ಈ ಚಳಿ ಕಾಯು ಕಾತಾ ಇಲ್ಲ. ಏನು ಲ್ಯಾಂಡ್ ಲಾರ್ಡ್ ಮೂವಿ 25ನೇ ದಿನ ಇವತ್ತು ಆನೇಕಲ್ ಥಿಯೇಟ್ರಲ್ಲಿ ಶತದಿನ ಬಾರಿಸ್ತಾ ಇದೆ. ಅದಕ್ಕೆ ಅಧ್ಯಕ್ಷತೆ ತೆಗೆದುಕೊಂಡಿರೋಂಥ ಮಧುರಣ್ಣವರು ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಶಿವಣ್ಣವರು ಮಧುರಣ್ಣವರು ಇವರೆಲ್ಲ ಸಹಯೋಗದಿಂದ 25 ದಿನ ಇವತ್ತು ಮುಟ್ತಾ ಇದೆ. ನಮ್ಮ ಇಂದ್ರವಾಡಿ ಪಂಚಾಯತಿ ವತಿಯಿಂದ ಸಹಸ್ರಾರ ಶಂಕಿನಲ್ಲಿ ಬಂದು ಇವತ್ತು ಈ ಮೂವಿಗೆ ಬಂದಿದ್ದೀರಿ. ಇದು ಬರೀ ಒಂದೇ ಜಾತಿ ಧರ್ಮಕ್ಕೆ ಸೀಮಿತವಾದಂಥ ಮೂವಿ ಅಲ್ಲ, ಎಲ್ಲ ಜಾತಿ ಧರ್ಮದವರು ನೋಡಿ
ಒಂದು ಯಶಸ್ಸು ಮಾಡುವಂಥ ಸಿನಿಮಾ ಆಗಿರ್ತೈತೆ. ಅದನ್ನು ಇದೇ ಜಾತಿ ಇದೇ ಧರ್ಮಕ್ಕಂತ ಸೀಮಿತ ಮಾಡಿದರೆ ಎಲ್ಲ ಜಾತಿ ಧರ್ಮದವರು ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಒಳ್ಳೆ ವಿಚಾರ ಇದೆ. ಅದನ್ನು ಎಲ್ಲರೂ ಬಂದು ತಿಳ್ಕೊಂಡು ಈ ಮೂವಿ ನೋಡಿ ಇನ್ನೂ ಹೆಚ್ಚು ಯಶಸ್ವಿ ಮಾಡಬೇಕಂತೇಳಿ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಂಡು, ಮುಖ್ಯವಾಗಿ ಆಗಿನ ಕಾಲದಲ್ಲಿ ಏನು ಶೋಷಿತ ವರ್ಗದವರು ಏನು ಕಷ್ಟಗಳನ್ನು ಅನುಭವಿಸ್ತಾ ಇದ್ರೋ ಆ ಸಂಪೂರ್ಣ ಚಿತ್ರಣ ಈ ಮೂವಿನಲ್ಲಿದೆ. ಹಾಗಾಗಿ ಅದರಿಂದಾಗಿ ಈ ಸಿನಿಮಾನ ಜನ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ. ಹಾಗೂ ಆನೇಕಲ್ನಲ್ಲಿ ವಿಶೇಷವಾಗಿ 25ನೇ ದಿನ ಆಚರಣೆ ಮಾಡ್ತಾರೆ. ಈ ಸಂವಿಧಾನದ ಬಗ್ಗೆ ತಿಳ್ಕೊಂಡ್ರೆ ಸಂವಿಧಾನದಿಂದ ಬರೀ ಒಂದೇ ಜಾತಿಗೆ ಸೀಮಿತವಲ್ಲ, ಎಲ್ಲ ಜಾತಿಯವರು ಈ ಸಂವಿಧಾನದಿಂದ ಎಲ್ಲ ಅನುಕೂಲ ಪಡ್ಕೊತಾರೆ. ಸಂವಿಧಾನ ಎಲ್ಲ ಜಾತಿ ಧರ್ಮಗಳಿಗೂ ಒಂದು ಅನುಗುಣವಾಗುವಂಥ ಸಂದೇಶ ಇರೋದ್ರಿಂದ ಈ ಮೂವಿನ ಎಲ್ಲ ನೋಡಬೇಕು ಅಂತೇಳಿ ಬದಲಾವಣೆಯ ಒಂದು ಸಮಯಕ್ಕೆ ಸಂಬಂಧಪಟ್ಟಂಗೆ ಈ ವಿಚಾರ ಏನು ಇಂದು ನೂರಾರು ಸಂಖ್ಯೆಯಲ್ಲಿ ಬಂದು ಈ ಚಿತ್ರಮಂದಿರ ತುಂಬಿದೆ. ಈ ಲ್ಯಾಂಡ್ ಲಾರ್ಡ್ ಮೂವಿ 25ನೇ ದಿನದ ಅದ್ದೂರಿಯಾಗಿ ಪ್ರದರ್ಶನ ಕಂಡು ಮುನ್ನುಗ್ಗುತ್ತಿದೆ. ಈ ಚಿತ್ರ ಶತದಿನೋತ್ಸವವನ್ನು ಆಚರಿಸಲೆಂದು ಹಾರೈಸ್ತೇನೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಏನು ತಮಿಳುನಾಡಲ್ಲಿ ಈ ಥರ ಒಂದು ಮೂವಿಗಳು ಬರ್ತಾ ಇತ್ತು, ಇದು ಈಗ ಕನ್ನಡ ಚಿತ್ರರಂಗದಲ್ಲಿ ಈಗ ಸ್ಟಾರ್ಟ್ ಆಗಿದೆ. ಈ ಥರ ಮೂವಿಗಳು ಈ ಥರ ಸಿನಿಮಾಗಳು ಇನ್ನೂ ಈ ಕನ್ನಡ ಚಿತ್ರರಂಗಕ್ಕೆ ಬೇಕು ಅಂತ ಹೇಳೋದ್ರ ಮುಖಾಂತರ ಏನು ಎಲ್ಲರಿಗೂ 25 ದಿವಸ ಈ ಮೂವಿ ನೋಡಲು ಬಂದಂಥವ್ರಿಗೆ ಅನ್ನ ಅದೆಲ್ಲ ಊಟದ ವ್ಯವಸ್ಥೆ ಮಾಡಲ್ಲ ನಮ್ಮ DDN ಮುದ್ದಣ್ಣ ಅವ್ರಿಗೆ ಏನು ಈ ಚಿತ್ರರಂಗ ತುಂಬಿದ ಧನ್ಯವಾದ ತಿಳಿಸುತ್ತೆ. ಮತ್ತು ದುನಿಯಾ ವಿಜಯ್ ಸರ್ಗೆ ಲ್ಯಾಂಡ್ ಲಾರ್ಡ್ ಮೂವಿ ತೆಗೆದಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ಇವತ್ತು ಮದ್ದೂರ್ಣ ಮತ್ತು ವೆಂಕಿಯವರ ನೇತೃತ್ವದಲ್ಲಿ ನಮ್ಮ ಸಿಪಾಣಿ ಸೇವಾ ಸದನದಲ್ಲಿರುವ ಎಲ್ಲ ಆಶ್ರಮವಾಸಿಗಳಿಗೆ ಇವತ್ತು ಈ ಸಿನಿಮಾ ನೋಡುವ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಆಶ್ರಮದ ಪರವಾಗಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳು. ಅವ್ರ ಸೇವೆ ಹಿಂಗೆ ಮುಂದುವರಿಯಲಿ, ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಬೇಡ್ಕೊಳ್ತೀನಿ. ಏನು ದಿನ ಲ್ಯಾಂಡ್ ಲಾರ್ಡ್ ಮೂವಿನ ವೀಕ್ಷಣೆ ಮಾಡಲು ಸಿಪಾನಿ ಸೇವಾಶ್ರಮದಿಂದ ನಮ್ಮ ಎಲ್ಲ ವೃದ್ಧರು ಬಂದಿದ್ದಾರೆ. ಅದನ್ನು ನಾವು ಡಿಸ್ಕಷನ್ ಮಾಡಿದ್ವಿ, ನಾನು ನಮ್ಮ ಸ್ನೇಹಿತರೆಲ್ಲ. ಆಗ ನಮ್ಮ ಮಧು ಮತ್ತು ಏನು ಅಜಯ್ರವರು ಬಸ್ ವ್ಯವಸ್ಥೆ ನಾವು ಮಾಡ್ತೀರ ಅಂತ ಹೇಳಿದ್ರು. ಅವರಿಗೆ ತುಂಬ ಹೃತ್ಪೂರ್ವಕ ಅಭಿನಂದನೆಗಳು. ಇದೇ ರೀತಿ ಮುಂದುವರಿಲಿ, ಅವರ ಸೇವೆಗಳೆಲ್ಲ ಮುಂದುವರಿಲಿ ಅಂತ ಕೇಳ್ಕೊತ ಈ ದಿನ ಲ್ಯಾಂಡ್ ಲಾರ್ಡ್ ಮೂವಿಯನ್ನು ವೀಕ್ಷಣೆ ಮಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ರಾಜಕೀಯ ಗುರುಗಳಾದಂಥ ಮುದ್ದಣ್ಣವರಿಗೆ ಸಹ ಧನ್ಯವಾದಗಳು ತಿಳಿಸ್ತೀನಿ. ಈ ದಿನ ಸಿಪಾನಿ ಆಶ್ರಮದಿಂದ ಒಂದು 100 ಜನನ ಸಿನಿಮಾ ನೋಡೋಕ್ಕೆ ಕರ್ಕೊಂಬಂದ್ರಿ. ಇದಕ್ಕೆ ಕಾರಣ ಏನಂದರೆ ಅವ್ರು ಯಾವಾಗಲೂ ಆಶ್ರಮದಲ್ಲೇ ಇರ್ತಾರೆ. ಈ ರೀತಿ ಮನೋರಂಜನೆ ಕರ್ಕೊಂಬಂದರೆ ಅವ್ರಿಗೂ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಇದು ಮಾಡಿದ್ದೀರಿ. ಏನಂದರೆ 3 ದಿವಸ ಮುಂಚೆ ಬಂದು ನಾನು ಈ ಸಿನಿಮಾ ನೋಡಿದ್ದೆ. ನೋಡಿದಾಗ ನನಗೆ ತುಂಬ ಇಷ್ಟ ಆಗಿತ್ತು. ಆಗ ನಾನು ನನ್ನ ಸ್ನೇಹಿತರಾದ ಮಧುನ ಮತ್ತು ವೆಂಕಿ ಅವ್ರನ್ನೆಲ್ಲ ಕೇಳಿದಾಗ ಆಯಿತು ಈ ಥರ ಸಿಬ್ಬಂದಿ ಆಶ್ರಮದಲ್ಲಿ ನಾವು ಮಾಡಿಕೊಡ್ತೀರಿ, ಬಸ್ಸಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ರು. ಮಾಡಿಕೊಟ್ಟಿದ್ದೀನಿ. ಇದಕ್ಕೆಲ್ಲ ನಮ್ಮ ಬೆನ್ನೆಲುಬಾಗಿ ನಿಂತಿರೋಂಥ ಮಧುರಣ್ಣವ್ರಿಗೆ ಧನ್ಯವಾದ ಹೇಳಿ ಆಶಿಸ್ತೀನಿ. ಈ ಸಿನಿಮಾ 100 ದಿವಸ ಓಡಲಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತೊಂದು ದಿನ ಸಿಪಾನಿ ಸೇವಾ ಆಶ್ರಮದಿಂದ ಸುಮಾರು ಒಂದು 100 ಜನ ಸೇವಾಶ್ರಮದಿಂದ ಒಂದು ಸಿನಿಮಾ ನೋಡೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅದು ಒಂದು ಸಿಪಾನಿ ಆಶ್ರಮದಲ್ಲಿ ಅವರು ಏನು ಇದ್ದಾರಲ್ಲ, ಅವರು ಒಂದು ಆಶ್ರಮಕ್ಕೆ ಮಾತ್ರ ಸೀಮಿತವಾಗಿರ್ತಾರೆ. ಅವ್ರಿಗೆ ಹೊರಗಿನ ಪ್ರಪಂಚನೂ ನೋಡಿರಲ್ಲ. ಅಂಥವ್ರಿಗೆ ಒಂದು ಮನೋರಂಜನೆ ಕೊಡುವಂಥ ಕಾರ್ಯಕ್ರಮನ ನಮ್ಮ ಮಧುರಣ್ಣವರು ಹಾಗೂ ನಮ್ಮ ಅಜಯ್ ಅವರು ಒಂದು ಬಸ್ ವ್ಯವಸ್ಥೆ ಮಾಡಿ, ಇವತ್ತು ನಮ್ಮ ವೆಂಕಯ್ಯವರು ಸಹ ಇವತ್ತು ಒಂದು ತುಂಬ ಅತ್ಯುತ್ತಮವಾದ ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ಬೋದು. ಈ ತಾಲೂಕಿನಲ್ಲಿ ಸುಮಾರು ಒಂದು 10,000ಕ್ಕೂ ಅಧಿಕ ಜನಗಳಿಗೆ ಒಂದು ಮೂವಿಯನ್ನು ವೀಕ್ಷಣೆ ಮಾಡೋದಕ್ಕೆ ಒಂದು ಸಹಕಾರ ಕೊಟ್ಟ ನಮ್ಮ ಮಧುರಣ್ಣವ್ರಿಗೂ. ಅದೇ ರೀತಿ ಇವತ್ತೊಂದು ದಿನ ಕಾರ್ಯಕ್ರಮಕ್ಕೆ ಬಸ್ ವ್ಯವಸ್ಥೆ ಹಾಗೂ ಫ್ರೂಟ್ಸ್ ವ್ಯವಸ್ಥೆ ಮಾಡಿಕೊಟ್ರು. ನಮ್ಮ ವೆಂಕಿಯವರು ನಮ್ಮ ಅಜಯ್ ಅವರು ಎಲ್ಲ ಇವತ್ತು ತುಂಬ ಒಂದು ಮೂವಿಗೋಸ್ಕರ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದನ್ನು 100 ದಿನಗಳ ಕಾಲ ಯಶಸ್ವಿಯಾಗಲಿ. ಲ್ಯಾಂಡ್ ಲಾರ್ಡ್ ಸಿನಿಮಾ ಒಂದು ನಮಗೆ ಎಲ್ಲ ಒಂದು ನಮ್ಮ ರಾಜ್ಯಕ್ಕೇ ಒಂದು ಆದರೆ ಒಂದು ವಿಚಾರವನ್ನು ತಿಳಿಸ್ಕೊಟ್ಟಂಥ ಸಿನಿಮಾ. ಇದು ಯಶಸ್ವಿಯಾಗಲಿ ಅಂತೇಳಿ ಈ ಮೂಲಕ ಕೋರ್ಕೊಳ್ತೀನಿ. ನಾವು ಮೂವಿ ನೋಡಿದ್ದೀವಿ, ಎಷ್ಟು ಚೆನ್ನಾಗಿದೆ ಅಂದರೆ ಈ ಥರ ಮೂವಿಗಳೆಲ್ಲ ಆಂಧ್ರದಲ್ಲಿ ಬರ್ತಾ ಇತ್ತು, ತೆಲುಗುಗಳಲ್ಲಿ ಬರ್ತಾ ಇತ್ತು, ಮತ್ತು ತಮಿಳಲ್ಲಿ ಬರ್ತಾ ಇತ್ತು. ಕನ್ನಡದಲ್ಲಿ ಈ ಥರ ತೆಗಿಬೇಕು ಅಂತಂದರೆ ಎಷ್ಟೋ ಕಷ್ಟಪಟ್ಟು ತೆಗಿಬೇಕು. ಅದನ್ನು ದುನಿಯಾ ವಿಜಯ್ ಅವರು ಆ ಸಾಹಸವನ್ನು ಮಾಡಿದ್ದಾರೆ. ಆ ಸಾಹಸದಲ್ಲಿ ನೀವು ನೋಡಿರ್ತೀರ, ಹಿಂದಿನ ಕಾಲದಲ್ಲಿ ಯಾವ ರೀತಿಯಾಗಿ ಕಷ್ಟಪಟ್ಟಿರ್ತಾರೆ, ಒಂದು ಅಡಿ ಭೂಮಿ ತೆಗಿಬೇಕು ಅಂತ ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಕೆಲಸ ಮಾಡಿರ್ತಾರೆ ಅನ್ನೋದನ್ನ ಈ ಮೂವಿನಲ್ಲಿ ತೋರಿಸಿದ್ದಾರೆ. ಅಷ್ಟು ಚೆನ್ನಾಗಿ ಅಭಿನಯ ಕೂಡ ಮಾಡಿದ್ದಾರೆ. ಇದರಲ್ಲಿ ಮಾಡಿರುವಂತಹ ಎಲ್ಲ ಕಲಾವಿದರು ಸಹ ಅಪ್ಪಟ ಅವರೇನು ತನ್ನ ಮೈ ಮೇಲೆ ಬಂದಿದೆಯೇನೋ ಅಂತ ಪ್ರವೇಶ ಮಾಡ್ಕೊಂಡಿದ್ದಾರೆ.
ಪರಕಾಯ ಪ್ರವೇಶ ಅಂತಾರಲ್ಲ ಆ ರೀತಿ ಇದೆ ಮೂವಿ. ಇದನ್ನು ನಾನು ನೋಡ್ತಾ ಇದ್ದರೆ ಏನನ್ಸುತ್ತೆ ಅಂದರೆ, ಯಾಕೆ ಭೂಮಿಯ ಒಡೆಯ ಆಗಬೇಕು, ಲ್ಯಾಂಡ್ ಲಾರ್ಡ್ ಆಗಬೇಕು ಅಂತ ಅನ್ನೋದಕ್ಕೆ ಒಂದು ನಿದರ್ಶನ ಈ ಮೂವಿ ಆಗಿರುತ್ತೆ. ಅದಕ್ಕೆ ಇದನ್ನು ನೋಡಿಕೊಂಡು ಇಂದಿರಾ ಗಾಂಧಿಯವರು ಉಳುವವನೇ ಭೂಮಿಯ ಒಡೆಯ ಅಂತ ಏನಕ್ಕೆ ತಂದರು ಅಂದರೆ ಇಲ್ಲಿ ಅರ್ಥ ಆಗುತ್ತೆ. ಏನಕ್ಕೆ ಅಂತಂದರೆ, ಎಷ್ಟು ಕಷ್ಟಪಟ್ರೇನು ನಾವು ಒಂದು ಅಡಿ ಜಾಗ ತಗೊಳಕ್ಕಾಗಲ್ಲ ಆಗಿನ ಕಾಲದಲ್ಲಿ. ಅಂಥ ಪರಿಸ್ಥಿತಿ ಲ್ಯಾಂಡ್ ಲಾರ್ಡ್ಗಳು ಅಂದರೆ ಜಮೀನ್ದಾರ್ ಪದ್ಧತಿನಲ್ಲಿ ಆ ಥರ ಇತ್ತು. ಅದನ್ನು ಈ ಮೂವಿನಲ್ಲಿ ತೋರಿಸಿದ್ದಾರೆ. ಆಮೇಲೆ ಯಾಕಂದರೆ ನೋಡಿ, ಇಲ್ಲಿ ದುಡ್ಡು ಕೊಟ್ಟರೆ ಎಲ್ಲಿ ಔಟ್ಸೈಡ್ ಹೋಗಿ ಜಮೀನು ತೊಗೊಂಡ್ಬಿಡ್ತಾರೆ ಅಂತ ಹೇಳಿ, ರಾಗಿ ಬೆಳೆದ್ರೆ ರಾಗಿನೇ ಕೊಡ್ತಾರೆ, ಬೆಳೆ ಬೆಳೆದ್ರೆ ಬೆಳೆನೇ ಕೊಡ್ತಾರೆ. ಯಾಕಂದರೆ ಆಗಿನ ಸಮಾಜದಲ್ಲಿ ಒಂದು ಕುಟುಂಬದಲ್ಲಿ ಒಂದು 6-7 ಜನ ಮಕ್ಕಳಿರ್ತಾರೆ. ಮಕ್ಕಳಿದ್ದಾಗ ಆ ತಿನ್ನೋ ಊಟ ಆಹಾರ ಅಲ್ಲಿಗೆ ಸಾಕಾಗೋಗುತ್ತೆ. ಅವಾಗ ಎಲ್ಲಿ ಭೂಮಿ ತಗೊತಾ ಇದ್ರು? ಅದನ್ನು ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಅದನ್ನು ಎಷ್ಟು ನೀಟಾಗಿ ತೋರಿಸಿದ್ದಾರೆ. ಅದನ್ನು ಪ್ರತಿಯೊಬ್ಬರು ನೋಡುವಂತಹ ಪ್ರೇಕ್ಷಕರು ಒಂದು ಅಣುವಾಗಿ ತಗೊಂಡ್ರೆ ಆಗಿನ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಅದೊಂದು ದೇವದಾಸಿ ಪದ್ಧತಿ ನೀತಿ. ಆಗ ಜಮೀನ್ದಾರರು ಯಾರು ಒಂದು 10 ಜನನ ಆಯ್ಕೆ ಮಾಡಿರ್ತಾರೆ. ಆಗ ತಾನೇ ಪ್ರಾಯಕ್ಕೆ ಬಂದಿರುವ ಹೆಣ್ಮಕ್ಳನ್ನ ಇಟ್ಕೊಂಡು ಯಾರು ಅವ್ನು ಸೆಲೆಕ್ಟ್ ಮಾಡಿದವ್ರನ್ನ ಅವರು ದೇವದಾಸಿ ಪದ್ಧತಿಗೆ ದೂಡ್ತಾರೆ. ಇದನ್ನೆಲ್ಲನೂ ಆಚೆ ಹಾಕಿದ ವ್ಯಕ್ತಿ ಯಾರು? ಅಂಬೇಡ್ಕರ್ ಸಾಹೇಬರು. ಯಾಕಂದ್ರೆ ಸಂವಿಧಾನದ ಅಡಿನಲ್ಲಿ ಇವೆಲ್ಲನೂ ಬೇಡ, ಹೆಣ್ಮಕ್ಳಿಗೆ ಒಂದು ಎಜುಕೇಷನ್ ಇರಬೇಕು, ಪ್ರತಿಯೊಂದು ಇರಬೇಕಂತ ತೋರಿಸ್ಕೊಟ್ಟಂತಹ ವ್ಯಕ್ತಿ ಅಂಬೇಡ್ಕರ್ ಸಾಹೇಬರು. ಅದಕ್ಕೆ ಸಂವಿಧಾನಕ್ಕೆ ಅಷ್ಟು ಶಕ್ತಿ ಇದೆ. ಇದನ್ನು ಮೂವಿ ನೋಡಬೇಕಾಗಿರೋದು ಇದಕ್ಕೆ ಒಳಗಾದವರಲ್ಲ, ಅನ್ಯಾಯಕ್ಕೆ ಒಳಗಾದವರಲ್ಲ, ಜಮೀನ್ದಾರರು ಬಂದು ಇಲ್ಲಿ ನೋಡಿದ್ರೆ ಈಗಿನ ಪರಿಸ್ಥಿತಿಗೆ ಆಗಿನ ಪರಿಸ್ಥಿತಿಗೆ ಎಷ್ಟು ಸುಧಾರಿಸಿದೆ ಸಂವಿಧಾನ ಬಂದು ಅನ್ನೋದನ್ನ ತಿಳ್ಕೊತೀವಿ. ಆ ಥರ ಇದೆ. ಮತ್ತು ಇದಕ್ಕೆ ತುಂಬ ಅಂದರೆ ಎಷ್ಟೋ ಅಡೆತಡೆಗಳು ಬಂದ್ರೂ ಕೆಲವರು ಅಡೆತಡೆಗಳು ಮಾಡಿದರೂ ಸಹ ನಮ್ಮ ಆನೇಕಲ್ ತಾಲೂಕಲ್ಲೂ ಸಹ ಇರ್ಬೋದು. ಆದರೆ ಇಲ್ಲಿ ನಮ್ಮ ಮದ್ದೂರಣ್ಣವರು ಸಹಕಾರದಿಂದ 25 ದಿನ ನಡೀತಾ ಇದೆ. ಯಾಕಂದರೆ ಪ್ರತಿ ಹಳ್ಳಿಗೂ ಅವರು ಒಂದು ಪ್ರಸಾರ ಮಾಡಿ ಈ ಮೂವಿನ ನೋಡಬೇಕು, ಈ ಮೂವಿನಲ್ಲಿ ಏನಿದೆ ಎಲ್ಲ ಅರ್ಥಕೋಬೇಕು, ಈ ಸಮಾಜದಲ್ಲಿ ಏನೇನಿದೆ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳಿ ಅವರು ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾವು ಹ್ಯಾಟ್ಸಪ್ ಹೇಳಬೇಕು. ಯಾಕಂದರೆ ಯಾರೂ ಇಷ್ಟು ಮುಂದೆ ಬರೋದಿಲ್ಲ. ಅದಕ್ಕೋಸ್ಕರನೇ ಅವ್ರಿಗೂ ಒಂದು ದೇವರಿಂದ ಮುಂದಿನ ಹೆಚ್ಚಿನ ರೀತಿಯಲ್ಲಿ ಐಶ್ವರ್ಯ ಕೊಟ್ಟು ಮತ್ತು ಅಧಿಕಾರಗಳು ಕೊಟ್ಟು ಇನ್ನೂ ನಮ್ಮ ಈ ಶೋಷಣೆಗೆ ಒಳಗಾದ ವ್ಯಕ್ತಿಗಳಿಗೆ ಸಹಾಯ ಮಾಡಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಇವತ್ತು ನಮ್ಮ ಅನ್ನಪೂರ್ಣೇಶ್ವರಿ ಆನೇಕಲ್ಲು ಚಿತ್ರಮಂದಿರದಲ್ಲಿ 25ನೇ ದಿನ ಪೂರೈಸ್ತಾ ಇದೆ ಲ್ಯಾಂಡ್ ಲಾರ್ಡ್ ಅಂತ ಮೂವಿ. ಇವತ್ತಿನ ಮುಂಡ್ಲವಾಡಿ ಪಂಚಾಯಿತಿಯಿಂದ ಮಧು ಅವರು ಮತ್ತು ಗೋವಿಂದರಾಜ್ ಅವರು ಸಂಘಟನೆ ಮಾಡಿ ಇವತ್ತು ಎಲ್ಲರಿಗೂ ಅವ್ರ ಪಂಚಾಯಿತಿಯವರಿಗೆ ಈ ಚಿತ್ರವನ್ನು ತೋರಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಅದರ ಜೊತೆಯಲ್ಲಿ ವಿಭಿನ್ನವಾಗಿ ನಮ್ಮ ಸರ್ಕಲ್ ವೆಂಕಿ, ನಮ್ಮ ಹೆಬ್ಬಗೋಡಿ ಬ್ಲಾಕ್ ಅಧ್ಯಕ್ಷರಾದಂಥ ಮಧು, ಬನ್ನಳ್ಳಿ ಅಜಯ್, ಆಮೇಲೆ ಬಳಗನಹಳ್ಳಿ ರಾಮು, ಬಂಡಾಪುರ ರಾಜು, ಮಂಜು ಇವರ ನಾಯಕತ್ವದಲ್ಲಿ ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ. ಉಪ್ಪಾನಿ ರುದ್ರಾಶ್ರಮದಿಂದ ಸುಮಾರು 100 ಜನ ರುದ್ರನ್ನು ಕರೆತಂದು ಇವತ್ತು ಈ ಚಿತ್ರವನ್ನು ವೀಕ್ಷಣೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟವ್ರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಇದರಲ್ಲಿ ತಾಲೂಕಿನಲ್ಲಿ ಆಗಲಿ ರಾಜ್ಯದಲ್ಲಿ ಯಾರೂ ಇಂಥ ಕೆಲಸ ಮಾಡಲಿಲ್ಲ. ಯಾಕಂದರೆ ಇವತ್ತು ಕೈಕಾಲಿರೋರು ಚಿತ್ರವನ್ನು ವೀಕ್ಷಣೆ ಮಾಡೋದಿಲ್ಲ. ಇವರು ಹೋಗಿ ಎಲ್ಲರನ್ನು ಕರೆತಂದು ಅಲ್ಲಿ ಬಸ್ಸಿನ ವ್ಯವಸ್ಥೆ ಮಾಡಿ, ಊಟದ ವ್ಯವಸ್ಥೆ ಮಾಡಿ ಕರೆತಂದು ಅವ್ರನ್ನ ಇವತ್ತು ಚಿತ್ರಮಂದಿರದಲ್ಲಿ ಚಿತ್ರ ನೋಡೋಕ್ಕೆ ವೀಕ್ಷಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ನಾನು ಮೊದಲನೇದಾಗಿ ಇವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಇಂಥ ಕೆಲಸ ನಮಗೆ ಇಂಥ ಯೋಚನೆ ಬಂದಿರಲಿಲ್ಲ. ಯುವಕರು ಈ ಯೋಚನೆಯನ್ನು ಆಲೋಚನೆ ಮಾಡಿ ಇವರೆಲ್ಲ ಕರೆತಂದು ಈ ಚಿತ್ರವನ್ನು ನೋಡಲು ಅವಕಾಶ ಮಾಡಿಕೊಟ್ಟವ್ರೆ. ನಾನು ಇವರಿಗೆ ಮತ್ತು ಮುಂಡ್ಲವಾಡಿ ಪಂಚಾಯಿತಿ ಮಧು ಮತ್ತು ಗೋವಿಂದರಾಜು ಮತ್ತು ವೆಂಕಿ ಅವರ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈಗಾಗಲೇ ತಾಲೂಕಿನಲ್ಲಿ ಒಂದು 3% ಒಂದು 10,000 ಜನ ಚಿತ್ರನ ವೀಕ್ಷಣೆ ಮಾಡಿದ್ದಾರೆ. ಇನ್ನೂ ಜನ ಬಂದರೆ 50 ಆಗ್ಬೋದು, 100 ಆಗ್ಬೋದು, 105, 200 ಜನ ಆಗ್ಬೋದು. ಜನ ಬರಬೇಕು. ಜನ ಇದ್ದಾರೆ ಪಾಪ, ಅವರು ಖಾಲಿ ಓಡಿಸೋಕ್ಕಾಗಲ್ಲ. ಹಾಗಾಗಿ ಜನ ಬಂದರೆ 100 ಜನ ಪೂರೈಸ್ತದೆ. ಜನ ಬಂದಿಲ್ಲ ಅಂದರೆ 25 ದಿನ, 30 ದಿನ, 50 ದಿನ ಮುಕ್ತಾಯ ಆಗ್ತದೆ.